ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಖಂಡಿಸಿ ವಿಜಯಪುರ ನಗರದಲ್ಲಿರುವ ಬಿಜೆಪಿ ಕಚೇರಿಗೆ ದ್ರಾವಿಡ್ ವಿದ್ಯಾರ್ಥಿ ಪರಿಷತ್ ಮುತ್ತಿಗೆ ಹಾಕಲು ಯತ್ನಿಸಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆ ಪೇಪರ್ ಲೀಕ್ ವೈಫಲ್ಯದಿಂದ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗಿದೆ. ಹಗಲಿರುಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವರ ಪರಿಶ್ರಮ ಹಾಳಾಗಿದೆ. ಇದರಿಂದ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಇದರ ಹಿಂದೆ ಕಾಣದ ಕೈಗಳು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿವೆ. ಅದಕ್ಕಾಗಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಂತಂದ್ರೆ ನಮ್ಮ ಹೋರಾಟ ಮುಂದಿನ ದಿನಮಾನಗಳಲ್ಲಿ ಇಡೀ ದೇಶವ್ಯಾಪಿ ಪಸರಿಸಿ ಇಡೀ ಒಂದು ಏನು ಸರ್ಕಾರ ಇದೆ ಆ ಸರ್ಕಾರವನ್ನು ಪತನಗೊಳ್ಳುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರದ ಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಅಕ್ಷಯ್ ಕುಮಾರ್, ದ್ರಾವಿಡ್ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಇವತ್ತು ವಿಜಯಪುರ ನಗರದ ಏನು ಬಿಜೆಪಿ ಕಚೇರಿ ಏನಿದೆ ಅದನ್ನು ಮುತ್ತಿಗೆ ಹಾಕಿ ದ್ರಾವಿಡ್ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಏನು ದೇಶದಲ್ಲಿ ಸುಮಾರು 22 ಬರೆದು ಇವತ್ತು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಳ್ಳೆ ಸರ್ಕಾರಿ ನೌಕರಿಯನ್ನು ಪಡಿಬೇಕು, ಒಳ್ಳೆ ಉನ್ನತ ಶಿಕ್ಷಣಗಳನ್ನು ಪಡಿಬೇಕು ಅಂತಕ್ಕಂಥ ಆಶಯದೊಂದಿಗೆ ಇಡೀ ದೇಶಾದ್ಯಂತ ಲಕ್ಷಾಂತರ ಜನ ಇವತ್ತು ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಸರಿಸುಮಾರು ಇವತ್ತು NTA ಏನು ಪ್ರಾರಂಭವಾಗಿದೆ ಅವಾಗ್ಲಿಂತನೂ ಕೂಡ ಇವತ್ತು ಎಕ್ಸಾಮಿನೇಷನ್ ಏನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಹಗರಣ ಮಾಡ್ತಕ್ಕಂಥದ್ದು ಇವತ್ತು ಏನಪ್ಪ ಅಂತಂದ್ರೆ ಇಡೀ ದೇಶ ತುಂಬ ಇವತ್ತು ಜಾಹೀರಾಗಿದೆ. ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಕಟ್ಟಬೇಕಾಗಿರ್ತಕ್ಕಂಥ ಇವತ್ತು ಸಂಸ್ಥೆಗಳು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಇವತ್ತು ನಾಶ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಪರೀಕ್ಷೆ ಒಂದು ಪತ್ರಿಕೆಗಳನ್ನ ಸೋರಿಕೆ ಮಾಡಿರ್ತಕ್ಕಂಥದ್ದು, ಹಣಕ್ಕೆ ಇವತ್ತು ಮಾರ್ಕೊಂಡಿರ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದ ಇವತ್ತು ದೊಡ್ಡ ಒಂದು ವೈಫಲ್ಯ ಅಂತೇಳಿ ನಾವು ಇವತ್ತು ಕೇಂದ್ರ ಕಚೇರಿಯನ್ನು ಇವತ್ತು ಮುತ್ತಿಗೆ ಹಾಕಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಏನಪ್ಪ ಅಂತಂದರೆ ಸುಮಾರು 2024ರಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿ ಹೋರಾಟ ಮಾಡಿದ್ದೀವಿ. ಎಲ್ಲವೂ ಕೂಡ ಆಯಿತು. ಯಾರನ್ನೋ ಅರೆಸ್ಟ್ ಮಾಡಿದ್ದೀವಿ, ನಾವು ತನಿಖೆ ಮಾಡ್ತಾ ಇದ್ದೀವಿ, ನಾವು ಅವರಿಗೆ ಇವತ್ತು ಕ್ರಮ ಕೈಗೊಳ್ತೀವಿ ಅಂಥೇಳಿ ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ. ಅವಾಗೂ ಕೂಡ ಯಾರಿಗೂ ಕೂಡ ಇವತ್ತು ಶಿಕ್ಷೆ ಆಗಿರಲಿಲ್ಲ. ಯಾವ ವಿದ್ಯಾರ್ಥಿಗಳು ಕೂಡ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿಲ್ಲ. ಆದರೆ ಇವತ್ತು ಕೂಡ ಸೋರಿಕೆ ಆಗಿದೆ. ಆದರೆ ಇವತ್ತು ಸೋರಿಕೆ ಆಗಿರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಗಳನ್ನ ಇವತ್ತು ಲೀಕ್ ಮಾಡಿರ್ತಕ್ಕಂಥದ್ದು BJP ಮುಖಂಡರೇ ಇವತ್ತು ಸರ್ಕಾರದಲ್ಲಿ ಇದ್ಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಮಾಡ್ತಾರಲ್ಲ, ಅದನ್ನು ಇವತ್ತು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಒಂದೇ ದಿನದ ಒಂದು ಪ್ರತಿಭಟನೆ ಇಲ್ಲ. ಸುಮಾರು ವರ್ಷಗಳಿಂದ ನಾವು ಇಂಥ ಒಂದು ಪತ್ರಿಕೆ ಏನು ಇವತ್ತು ಲೀಕ್ ಮಾಡ್ತಾ ಇದ್ದಾರೆ ಅಂಥ ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದಾಗಿರಲಿ, ಅಕ್ರಮ ನಡೆಸ್ತಕ್ಕಂಥ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಲ್ಲಿ ಪ್ರತಿ ದಿನ ಕೂಡ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಆದರೆ ಇವತ್ತು ಸರ್ಕಾರದ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ಯುವ ಜನತೆಗೆ ಇವತ್ತು ಅನ್ಯಾಯ ಮಾಡಿದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ. ಅದಕ್ಕಾಗಿ ನಮ್ಮ ಒಂದು ಹೋರಾಟ ನಿರಂತರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡುವಂತಹ ಇವತ್ತಿನ ದಿವಸ ವಿಜಯಪುರ ನಗರದಲ್ಲಿರುವ ಬಿಜೆಪಿ ಕಚೇರಿ ಮುಂದೆ ನಮ್ಮ ದ್ರಾವಿಡ್ ವಿದ್ಯಾರ್ಥಿ ಪರಿಷತ್ ಅವರ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡಿ ಇವತ್ತು ಬಿಜೆಪಿ ಆಫೀಸ್ಗೆ ಮುತ್ತಿಗೆ ಹಾಕುವುದರ ಮೂಲಕ ನಮ್ಮ ದೇಶದಲ್ಲಿ ಇರತಕ್ಕಂಥ 22 ಲಕ್ಷ ವಿದ್ಯಾರ್ಥಿಗಳೊಂದಿಗೆ ಈ ಕೇಂದ್ರ ಸರ್ಕಾರ ಆಟವಾಡುತ್ತಿದ್ದು 2017ರಲ್ಲಿ ಕೂಡ 2022ರಲ್ಲಿ 2024ರಲ್ಲಿ ಮತ್ತು ಹಾಗೂ ಈಗ 2026ರಲ್ಲಿ ಕೂಡ ನೀಟ್ ಪರೀಕ್ಷೆ ಸೋರಿಕೆಯಾಗುವುದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನ್ಯಾಯವಾಗಿದೆ. ಯಾಕಪ್ಪ ಅಂತಂದ್ರೆ ಈ ವಿದ್ಯಾರ್ಥಿಗಳು ಇದು ಭವಿಷ್ಯದ ಪ್ರಶ್ನೆ. ನೀಟ್ ಅನ್ನೋದು ಒಂದು ಭವಿಷ್ಯದ ಪ್ರಶ್ನೆ ಅವ್ರದ್ದು. 2024ರಲ್ಲೂ ಅದೇ ರೀತಿ ಆಯಿತು. ಯಾವುದೇ ಒಬ್ಬ ಕೇಂದ್ರ ಸರ್ಕಾರಕ್ಕಾಗಲಿ ಸೋರಿಕೆ ಮಾಡಿದಂಥ ಯಾವುದೇ ವ್ಯಕ್ತಿಗೂ ಕೂಡ ಯಾವುದೇ ಶಿಕ್ಷೆ ಕೂಡ ಆಗಿಲ್ಲ. ನಿನ್ನೆ ದಿವಸ ಒಬ್ಬ BJP ಯುವ ಮೋರ್ಚಾ ಅಧ್ಯಕ್ಷನನ್ನು ನಿನ್ನೆ CBI ತನಿಖೆಗೆ ಕರ್ಕೊಂಡು ಹೋಗಿದ್ದಾರೆ. ಅವನು 15 ಲಕ್ಷ ರೂಪಾಯಿಗೆ ಈ ಪ್ರಶ್ನೆ ಸೋರಿಕೆಯನ್ನು ಕೊಟ್ಟಿರ್ತಾನೆ ಎಲ್ಲ ವಿದ್ಯಾರ್ಥಿಗಳಿಗೆ. ಎಲ್ಲಿ BJP ಅತಿಯಾಗಿ ಹೆಚ್ಚು ನಮ್ಮ ಇಡೀ ಭಾರತದಲ್ಲಿ ಅತಿಯಾಗಿ ಹೆಚ್ಚು BJP ಎಲ್ಲಿ ಇರುತ್ತದೆಯೋ ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಕ್ಕಂಥ BJP ಸರ್ಕಾರ, ಈ ಸರ್ಕಾರ ನಮ್ಮ ದೇಶಕ್ಕೆ ಯೋಗ್ಯವಾದ ಸರ್ಕಾರ ಅಲ್ಲ ಹೇಳುವ ಮೂಲಕ ಇನ್ನು ಮುಂದೆ ಈಗ ಶಿಕ್ಷೆ ಆಗಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂತಹ ಯಾರಿಗೇ ಆಗಲಿ BJP ಯುವ ಮೋರ್ಚಾದವರು ನಿನ್ನೆ ಅರೆಸ್ಟ್ ಆದರೂ ಶಿಕ್ಷೆ ಆಗಲಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೋರಾಟ ವಿದ್ಯಾರ್ಥಿಗಳು ಮಾಡಿ ಈ ಹೋರಾಟ ದೇಶಕ್ಕೆ ಮುಟ್ಟಿಸುತ್ತಾರೆ ಎಚ್ಚರಿಕೆ ನೀಡುತ್ತೇವೆ. ಇದು CBI ತನಿಖೆಗೆ ನಿನ್ನೆ ಹೋದಂತಹ ಎಲ್ಲರಿಗೂ ಅರೆಸ್ಟ್ ಮಾಡಿ ಅವರು ಶಿಕ್ಷೆ ಮಾಡಬೇಕಂತ ಹೇಳಿ ನಮ್ಮ ದ್ರಾವಿಡ್ ವಿದ್ಯಾರ್ಥಿ ಪರಿಷತ್ತಿಯವರಿಂದ ಕೇಳಿ ಈ ವಿಚಾರವನ್ನು ಮುಗಿಸುತ್ತೇವೆ. ಕಿರಣ್ ಗೌಡ ಬೆರದರ್, ದ್ರಾವಿಡ್ ವಿದ್ಯಾರ್ಥಿ ಪರಿಷತ್.
ಬಾಮ. ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.